ಗುರು ಪೌರ್ಣಿಮೆ ಹಿನ್ನೆಲೆಯಲ್ಲಿ ನಗರದಲ್ಲಿರ್ತಕ್ಕಂತಹ ದೇವಾಲಯಗಳಲ್ಲಿ ಎಲ್ಲರೂ ಕೂಡ ವಿಶೇಷ ಪೂಜೆ ಮಾಡಿದ್ವಿ. ಅದರೊಟ್ಟಿಗೆ ಇವತ್ತು ನಾವು ನಗರದಲ್ಲಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಒಂದು ರಾಘವೇಂದ್ರ ಮಠದಲ್ಲಿ ಆ ಒಂದು ಗುರುಗಳ ಒಂದು ಸ್ಮರಣೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪೂಜಾ ವಿಧಾನಗಳು, ಆಮೇಲೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತೇಳಿ ಇವತ್ತಿನ ಒಂದು ವಿಶೇಷ ವರದಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರು, ಯಾವ ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನು ಶ್ರೀ ರಾಘವೇಂದ್ರ ಮಠದಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರು. ಎಸ್, ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಆ ಪೂಜೆಯನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಿದ್ದಾರೆ ಅಂತಂದೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ. ಎಸ್, ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿಗಳಾಗಿತ್ತು. ಆ ಒಂದು ಮೂರ್ತಿಗೆ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು, ಆಮೇಲೆ ಥರವಾಗಿರ್ತಕ್ಕಂಥ ಹಾರಗಳನ್ನು ಹಾಕಿ ಎಲ್ಲವುಗಳನ್ನು ಕೂಡ ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿರುವಂಥದ್ದು ವಿಶೇಷವಾಗಿದೆ. ಹಾಗೆ ಈಗ ನೀವೇ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಅರ್ಚಕರು ಕೂಡ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಚಕರಿಗೂ ಕೂಡ ಮಾತಾಡಿದ್ರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ವೀಕ್ಷಕರೇ. ಸರ್, ಕಾಮೇಶ್ವರೋ ವೈ ದ್ರವಣೋ ದದಾತು ಕುಬೇರಾಯ ವೈ ದ್ರವಣಾಯ ಮಹಾರಾಜಾಯ ನಮಃ. ಯೋ ವೈದಾಂ ಬ್ರಹ್ಮಣೋ ವೇದಾಂ ಅಮೃತೇನ ರುದಾಂ ಮುರೇ ತಸ್ಮೈ ಬ್ರಹ್ಮಜ ಬ್ರಹ್ಮಣಾಂ ದದಾಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಶ್ರೀಮನ್ಮಹಾವಿಷ್ಣು ಪ್ರಚೋದಯಾತ್. महालक्ष्मी विद्महे विष्णुपत्नी च धीमहि श्रीमन्महालक्ष्मी प्रचोदयात्. एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. वातात्महे वपनपुत्राय धीमहि तन्नो आञ्जनेय प्रचोदयात्. हंसाय विद्महे परमहंसाय धीमहि तन्नो श्रीराघवेन्द्रं समर्पयामि. अक्षतां समर्पयामि. यानि कानि पापानि जन्मान्तरे कृतानि तानि तानि विनश्यन्ते अन्यथा जरणं नास्ति त्वमेव शरणं तस्मात् प्राणभावेन रक्षणं कर्मापि शत्रं रामं मृत्युं गीतं सकलराजोपराधे अक्षतां समर्पयामि. स्वामिनः स्तुतिमन्त्रार्थं सत्यः सर्वे ಗುರು ಪೌರ್ಣಿಮೆಯ ಹಿನ್ನೆಲೆಯಲ್ಲಿ ನಗರದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ನಡೀತಾ ಇವೆ. ಅದರಂತೆ ಇವತ್ತು ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ಇವತ್ತು ನಾವಿದ್ದೀವಿ. ಈ ಒಂದು ರಾಘವೇಂದ್ರ ಮಠದಲ್ಲಿ ಮುಂಜಾನೆ ಪ್ರಾತಃ ಕಾಲದಲ್ಲಿಯೇ ಒಂದು ಕ್ಷೀರಾಭಿಷೇಕ ಆಗಿರ್ಬೋದು, ಉನ್ನಿರ್ತಕ್ಕಂಥ ವಿನೀತ ಪೂಜಾ ವಿಧಾನಗಳು ಕೂಡ ನಡೆದು ಸತ್ಯನಾರಾಯಣ ಪೂಜೆ ಕೂಡ ನಡೀತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲ ನೋಡಿದ್ವಿ. ಈಗ ಭಕ್ತಾದಿಗಳು ಕೂಡ ಇವತ್ತು ಜೊತೆ ಮಾತನಾಡೋಕ್ಕೆ ರೆಡಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ನಮಸ್ತೆ. ಈಗ ಇವತ್ತು ಗುರು ಪೌರ್ಣಿಮೆ ಹಿನ್ನೆಲೆ ಇವತ್ತು ರಾಘವೇಂದ್ರ ಮಠದಲ್ಲಿ ಒಂದು ವಿಶೇಷ ಪೂಜೆಗಳನ್ನು ನಡೆಸ್ತೀವಿ, ಅದ್ರ ಬಗ್ಗೆ ಕರಮುನಿಗಳು ಗುರುಮುನಿ ಅಲ್ಲ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರು ರಾಘವೇಂದ್ರ ಮಠದಲ್ಲಿ ಸತ್ಯನಾರಾಯಣ ಪೂಜಾ, ಕ್ಷೀರಾಭಿಷೇಕ ಎಲ್ಲ ವಿಜೃಂಭಣೆಯಿಂದ ನಡೆಯಿತು. ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಹಾಗೂ ಹುಣ್ಣಿಮೆ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಎಲ್ಲನೂ ವಿಜೃಂಭಣೆಯಿಂದ ನೆರವೇರ್ತಾ ಇತ್ತು. ಗುರು ರಾಘವೇಂದ್ರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ನಾನು ಹಾರೈಸ್ತೀನಿ. ಈಗ ಈ ಒಂದು ಗುರು ಪೌರ್ಣಿಮೆ ತಾವು ಒಂದು ಗುರುಗಳ ಪರಮ ಭಕ್ತರಾಗಿ ಏನು ಈಗ ಹೇಳಕ್ಕೆ ಬಯಸ್ತಾರೆ ಭಕ್ತಾದಿಗಳು? ರಾಯರ್ ನಂಬಿದರೆ ಎಂದೂ ಕೈ ಬಿಡಲ್ಲ, ನಂಬಿ ಕೆಟ್ಟವರಿಲ್ಲ ಈ ಗುರುಗಳಂತಾರೆ. ಹಾಗಾಗಿ ಬಟ್ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ನಂಬಬೇಕಂತ ಹೇಳ್ಬೋದು. ಗುರು ರಾಘವೇಂದ್ರ ಇವತ್ತು ರಾಘವೇಂದ್ರ ಮಠದಲ್ಲಿ ಗುರು ಪೌರ್ಣಿಮಾರ್ಥವಾಗಿ ಶ್ರೀರಾಯರಿಗೆ ಕ್ಷೀರಾಭಿಷೇಕ ಹಾಗೂ ಸತ್ಯನಾರಾಯಣ ಪೂಜಾ ನೆರವೇರಿಸಲಾಯಿತು. ಎಲ್ಲ ಭಕ್ತಾದಿಗಳು ಬಂದು ಸೇವಾಕರ್ತರು ಹಾಗೂ ಎಲ್ಲ ಭಕ್ತರು ರಾಯರ ಕೃಪೆಗೆ ಪಾತ್ರರಾಗಿ ಮತ್ತು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ಎಲ್ಲರೂ ಶ್ರೀ ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕಾರ ಮಾಡಿ ಹಾಗೂ ಗುರು ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ನಮ್ಮ ಗಜೇಂದ್ರಗಡದ ಶ್ರೀ ರಾಯರ ಮಠದಲ್ಲಿ ಇಂದು ಬಹು ವಿಜೃಂಭಣೆಯಿಂದ ನೆರವೇರಿತು.
ಎಲ್ಲ ಭಕ್ತಾದಿಗಳು ರಾಯರು ಹಾಗೂ ನಾರಾಯಣ ಶ್ರೀ ವಾಸುದೇವ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಔದುಂಬರ ವೃಕ್ಷದ ಪೂಜೆಯನ್ನು ಯಥೇಚ್ಛವಾಗಿ ಯಾರು ಮಾಡ್ತಾರೋ ಗುರುದೇವ ಅವರಿಗೆಲ್ಲ ಕೃಪೆಯನ್ನು ಮಾಡ್ತಾರೆ. ದತ್ತಾತ್ರೇಯರು 3 ಅವತಾರವನ್ನು ಸೇರಿಸಿ ಔದುಂಬರ ವೃಕ್ಷದ ಕೆಳಗೆ ಸನ್ನಿಧಾನದಲ್ಲಿ ಅವರು ನಿರತರಾಗಿರ್ತಾರೆ. ಅಲ್ಲಿ ಪೂಜೆಯನ್ನು ಮಾಡೋದರಿಂದ ಕುಷ್ಠರೋಗ ನಿವಾರಣೆ ಆಗುತ್ತೆ, ಬಂಜೆಗೆ ಪುತ್ರ ಪ್ರಾಪ್ತಿ ಆಗ್ತದೆ, ಅಷ್ಟೈಶ್ವರ್ಯಗಳ ಪ್ರಾಪ್ತಿ ಆಗ್ತದೆ, ಆರೋಗ್ಯ ಪ್ರಾಪ್ತಿ ಆಗ್ತದೆ. ಯಾಕೆ ಔದುಂಬರ ವೃಕ್ಷವನ್ನು ನಾವು ಪೂಜೆ ಮಾಡ್ತೀವಿ ಅಂದ್ರೆ, ವಿಷ್ಣುವು ನರಸಿಂಹಾವತಾರವನ್ನು ತಾಳಿದ ನಂತರ ಬಸ್ತಲ ಮೇಲೆ ಹಿರಣ್ಯಕಶಿಪುವನ್ನು ಕೊಂದು ಹಾಕಿದ, ಹೊಟ್ಟೆಯನ್ನು ಬಗೆದ. ಆ ವಿಷವೆಲ್ಲ ವಿಷ್ಣುವಿನ ಉಗುರುಗಳಿಗೆ ಹತ್ತಿ ಉರಿಲಿಕ್ಕತ್ತಿತ್ತು. ಆಗ ಲಕ್ಷ್ಮೀದೇವಿಯು ಧ್ರುವನಿಂದ ಹತ್ತಿ ಹಣ್ಣನ್ನು ತರಿಸಿ ಆ ಹತ್ತಿ ಹಣ್ಣನ್ನು ಬೆರಳಿಗೆ ಚುಚ್ಚಿ ಉಗುರುಗಳಿಗೆ ಚುಚ್ಚಿ ಆ ವಿಷವನ್ನು ಕಾರ್ಕೋಟಕ ವಿಷವನ್ನು ತೆಗೆದು ಬಿಡ್ತಾಳೆ. ಆ ನಿಮಿತ್ತ ಇಲ್ಲಿ ಯಾರು ಈ ಔದುಂಬರ ವೃಕ್ಷವನ್ನು ಪೂಜೆ ಮಾಡ್ತಾರೋ ಗುರುಪೂರ್ಣಿಮೆಯ ದಿನ ಅವತ್ತು ಅವರಿಗೆ ಎಲ್ಲ ರೀತಿಯ ಭಾಗ್ಯವನ್ನು ಕೊಟ್ಟು ಕಾಪಾಡುವುದಾಗಿ ಮತ್ತು ಲಕ್ಷ್ಮೀ ಸಹಿತ ಸತ್ಯನಾರಾಯಣನು ಆ ವೃಕ್ಷದಲ್ಲಿ ಅಂತರ್ಧಾನನಾಗಿದ್ದಾನೆ. ಹೀಗಾಗಿ ಗುರುಪೂರ್ಣಿಮೆಯಲ್ಲಿ ದತ್ತಾತ್ರೇಯರ ಪಾದುಕೆಗಳಿಗೆ ಪೂಜೆಯನ್ನು ಮಾಡೋದು ಮಹತ್ವದ. ಅದಕ್ಕೆ ಈ ದಿನ ಗಾಣಗಾಪುರದಲ್ಲಿಯೂ ಕೂಡ ವಿಜೃಂಭಣೆಯಿಂದ ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಗುರುಪೂರ್ಣಿಮೆ ನಮ್ಮ ಭವದ ಕತ್ತಲೆಯನ್ನು, ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನವನ್ನು ಪಡೆಯಲಿಕ್ಕೆ, ಒಳ್ಳೆಯ ರೀತಿಯ ಜೀವನವನ್ನು ಪಡೆಯಲಿಕ್ಕೆ ಗುರುಪೂರ್ಣಿಮೆಯ ಆಚರಣೆ ಭಾಳಷ್ಟು ಅಗತ್ಯವಾಗಿದೆ.